ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ಏನಪ್ಪ ಸ್ಪೆಷಲ್ ಅಂತಂದರೆ ಏನು ಸ್ಪೆಷಲ್ ಇಲ್ಲ, ಸ್ವಲ್ಪ ಎಕ್ಸ್ಪೆರಿಮೆಂಟಲ್ಲಿ ನಾನು ಊಬರ್ ಮಾಡೋಣ ಅಂತೇಳಿ ಇವತ್ತು ರೋಡಿಗೆ ಇಳಿದಿದ್ದೀನಿ. ತುಂಬಾ ಕಷ್ಟ, ಯಾಕಂದರೆ ಈಗ ಆಲ್ರೆಡಿ ಫುಡ್ ತುಂಬಾ ಕಷ್ಟಪಡ್ತಾರೆ ಅವರು. ಸೊ ಇಲ್ಲಿ ನೀವು ನೋಡ್ಬೋದು, ಇವತ್ತು 4:26 ಅಂದರೆ ಈಗೊಂದು ಜಸ್ಟ್ ಕಂಪ್ಲೀಟ್ ಆಯಿತು. ವೀಡಿಯೋ ಮಾಡೋಕ್ಕೆ ನನಗೆ ಆಗಿರಲಿಲ್ಲ. ಸೊ 4 ಟ್ರಿಪ್ಸ್ನ ಕಂಪ್ಲೀಟ್ ಮಾಡಿದೆ. ಟೋಟಲ್ ಅರ್ನಿಂಗ್ಸ್ ಇಷ್ಟಾಗಿದೆ ಇವತ್ತು. ಬಟ್ 4 ಟ್ರಿಪ್ಗೆ ಹೆಂಗೆ ಆಗ್ತಿದೆ ಅಂತಂದರೆ ತುಂಬಾ ಕಷ್ಟ ಇದೆ. ಸೊ ಯಾರ್ಯಾರೆಲ್ಲ ಊಬರ್ ಮತ್ತು ರ್ಯಾಪಿಡೋ ಮಾಡ್ತಾ ಇದ್ದಾರೆ ಅವ್ರಿಗೊಂದು ಹ್ಯಾಟ್ಸ್ ಆಫ್ ತಿಳಿಸ್ತಾರೆ. ಸೊ ಯಾಕಪ್ಪ ಅಂತಂದರೆ ಲೈಕ್ ಅವರ ಇದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿಯಿಂದ ಹುಡುಗರು ಮಾಡ್ತಾ ಇರ್ತಾರೆ. ಸೊ ಜರ್ನಿ ಆನೇಕಲ್ಲಲ್ಲಿ ಸ್ಟಾರ್ಟ್ ಆಯಿತು. ಆನೇಕಲ್ಲಲ್ಲಿ ಸ್ಟಾರ್ಟ್ ಆಗಿ ಅಲ್ಲಿಂದ ಬರ್ತಾ ಫಸ್ಟು ಟ್ರಿಪ್ಪು ನನಗೆ ಸಿಕ್ತು. ಅಲ್ಲಿಂದ ಹಂಗೆ ಮಾಡ್ತಾ ಬಂದೆ. ಸೊ ಈಗ ಕೆಂಗೇರಿಯಲ್ಲಿ ಬಿಟ್ಟಿದೆ. ಆ್ಯಂಡ್ ಆಲ್ಸೋ ಇಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು ಏನು ಅಂತಂದರೆ ಲೈಕ್ ಯಾರೇ ಪ್ಯಾಸೆಂಜರ್ ಹತ್ತುತ್ತಾರಲ್ಲ, ಸೊ ಹತ್ತಾಗೆಲ್ಲ ಅವರು ಹೇಳ್ತಾ ಇರ್ತಾರೆ, ಲೈಕ್ ತುಂಬ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಸೊ ಎಲ್ಲ ಪ್ರತಿಯೊಬ್ಬ ಪ್ಯಾಸೆಂಜರು ಕಾಲ್ ಮಾಡಿ ನನಗೆ ಅಷ್ಟು ಕಷ್ಟ ಇಷ್ಟು ಕಷ್ಟ ಅಂತಲೇ ಹೇಳ್ತಾರೆ ಹೊರತು ಕಷ್ಟ ಇಲ್ದಿರ ಯಾರೂ ಬದುಕೋಕ್ಕೆ ಚಾನ್ಸ್ ಇಲ್ಲ ಗೈಸ್. ಸೊ ಬನ್ನಿ, ಈಗ ಆಲ್ರೆಡಿ ಟೈಮು ಆಗಿದೆ 1:46. ಸೊ ಒಂದು 4 o'clockವರೆಗೂ ಮಾಡಿ ನಾನು ಮನೆಗೆ ಹೊರಡ್ತೀನಿ. ಎಲ್ಲ ಸಾಧನೆ ಮಾಡಿ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀನಿ ಮನೆಗೆ. ನಿಜ ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು ಗಾಯ್ಸ್. ಏನು ಅಂದರೆ ಬ್ಯಾಕ್ ಪೇನ್ ಜಾಸ್ತಿ ಆಗ್ತಿದೆ. ಮನೆಯಿಂದ ಯಾರು ರೆಡಿ ಆಗಿ ಬಂದಿಲ್ಲ ಅಂತಂದರೆ ಈ ಒಂದು ರೋಡಿಗೆ ಬಂದರೆ ಸಾಕು, ನಿಮಗೆ ಅಲಂಕಾರ ಎಲ್ಲ ಆಗುತ್ತೆ. ಓಕೆ, ಸೊ ನಾಟ್ ಓನ್ಲಿ ಅಲಂಕಾರ, ಕ್ಲೀನಾಗಿ ನಿಮ್ಮನ್ನು ಕರ್ರಗಿದ್ರೂ ವೈಟಾಗಿ ಮಾಡಿಕೊಡುತ್ತೆ ನಮ್ಮ ಆನೇಕಲ್ದು ಚಂದಾಪುರ ರೋಡ್. ಸೊ ಆಫ್ ರೋಡಿಂಗ್ ಮಾಡೋರಿಗೆ ಇಂಟ್ರೆಸ್ಟ್ ಇದ್ದರೆ ದೆ ಕ್ಯಾನ್ ಜಾಯಿನ್ ಫ್ರಮ್ ಚಂದಾಪುರ ಟು ಆನೇಕಲ್ ರೋಡ್. ಅವರಿಗೆ ಬೇರೆ ಎಲ್ಲೂ ಆಫ್ ರೋಡಿಂಗ್ ಎಕ್ಸ್ಪೀರಿಯೆನ್ಸು ಬೇಡ, ನಮಗೆ ವಿತಿನ್ ದ ಬ್ಯಾಂಗ್ಳೂರು ಕೊಡಿ ಅಂದರೆ ಒಂದು 28 ಕಿಲೋಮೀಟರ್ಸ್ ಆಗುತ್ತೆ. ಸೊ ಅಲ್ಲಿಂದ ಬಂದು ನೀವು ಆಫ್ ರೋಡನ್ನು ಮಾಡ್ಕೋಬೋದು. ಇಲ್ಲಿಂದ ಒಂದು 20 ನಿಮಿಷ ಆಫ್ ರೋಡ್ ಇರುತ್ತೆ. ಓಕೆ, ಸೊ ಆಫ್ಟರ್ ಡ್ರೈವ್ ಏನಂತಾರೆ, ಒಂದು ಸ್ವಲ್ಪ ಒಂದು ಅವರ್ಸ್, ಒಂದು 20 ಮಿನಿಟ್ಸ್ ಏನಿದೆ. ಸೊ ಹಿಂಗೆ ಹೋಗ್ತಾ ಇದ್ದೀನಿ. ಸೊ ಮೇಕಪ್ ಎಲ್ಲ ಆಯಿತು, ಮೊಬೈಲ್ಗೂ ಆಗಿದೆ. ಮೊಬೈಲಲ್ಲಿ ವೀಡಿಯೋ ಮಾಡ್ತಿರ್ಬೇಕಾದ್ರೆ ಬಂದು ಕೂತಿರುವಂಥ ಧೂಳು. ಓಕೆ, ಸೊ ಕ್ಯಾಮ್ರಾನೇ ಪೂರ್ತಿ ಇದಾಗ್ತಿದೆ. ಇದು ಸೂರ್ಯ ಸಿಟಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಅದರ ಮುಂದೆ ಒಂದು ದೊಡ್ಡ ಹಳ್ಳ. ಸಾರಿ, ನಾನು ಹಳ್ಳದಲ್ಲೇ ಹೋಗ್ತಾ ಇದ್ದೀನಲ್ಲ, ನಾನು ಏನಕ್ಕೆ ಹಳ್ಳನೇ ಪಾಯಿಂಟ್ ಮಾಡಿ ಮಾತಾಡ್ತಾ ಇದ್ದೀನಿ ನನಗೆ ಗೊತ್ತಾಗ್ತಿಲ್ಲ.